ತಾನೇ ಇದ್ದೀನಿ. ಏನಾಯ್ತಪ್ಪ ನಿಂಗೆ? ಯಾವತ್ತೂ ಹಿಂಗ್ ಮಾಡಿರ್ಲಿಲ್ವಲ್ಲ. ನಾನೇನೇ ಹೇಳಿದ್ರು ಎದುರುತ್ತರ ಕೊಡ್ತಿರ್ಲಿಲ್ವಲ್ಲ. ಇವತ್ ಯಾಕಪ್ಪ ಹಿಂಗ್ ಆಡ್ಬಿಟ್ಟೆ? ಆ ತಾಯ್ತದಲ್ಲಿ ಏನಿದೆಪ್ಪ ಅಂತದ್ದು? ಇದು ಕತೆ ಅಲ್ಲಮ್ಮ, ನನ್ನ ಜೀವನ. ಇದು ಸಾಧಾರಣ ತಾಯ್ತ ಅಲ್ಲಮ್ಮ, ನನ್ನ ಜೊತೆನೇ ಇರೋ ಅರ್ಚನಾ. ಲೇ, ಇದು ಕಾಣಿಸ್ಲಿಲ್ಲ ಅಂತ ಕೂಡ್ಲೆ 1 ನಿಮಿಷ ನನ್ನ ಉಸಿರೇ ಹೊರಟೋಯ್ತು ಗೊತ್ತಾ? ರಮ್ಯಾ, ಇಷ್ಟು ದಿನ ನೀವು ಅರ್ಚನಾ ಯಾರು ಅಂತ ಕೇಳ್ತಾ ಇರುವಾಗ್ಲೆಲ್ಲಾನು ನಮ್ಮ ಮನೆ ದೇವರು ಅಂತ ಹೇಳಿದ್ದೀನಿ. ಅವಳು ಅದಕ್ಕೂ ಮೇಲೆ ರಮ್ಯಾ, ಈ ಕಾಡ್ ಮನುಷ್ಯನಾಗಿ ಬದಲಾಯಿಸಿದ ದೇವತೆ. 5 ವರ್ಷ ಇರುವಾಗ್ಲಿಂದ ಅವಳನ್ನ ಮನ್ಸಲ್ಲೇ ಇಟ್ಕೊಂಡು ಪೂಜೆ ಮಾಡಿದೀವಿ ನಾವು. ಏಯ್ ಅಮ್ಮಮ್ಮ ಅಂತ ಹೇಳಿದ್ರೆ ನೀನ್ ನಿನ್ ಲವರ್ಗೆ ಏನೋ ಮಾಡಿರ್ತೀಯ? ಒಂದು ಡ್ರೆಸ್ ಕೊಡ್ಸಿರ್ತೀಯ ಅಥವಾ ಚೈನ್ ಕೊಡ್ಸಿರ್ತೀಯ? ನಾನು ಅವಳಿಗೋಸ್ಕರ ಒಂದು ದೇವಸ್ಥಾನನ ಕಟ್ಟಿದ್ದೀನೋ. ಅರ್ಚನಾ ಇನ್ನೂ ಇದ್ದಾಳ. ಅವಳು ಆಸೆ ಪಟ್ಟಿದ ಥರ ನಾನು ವಾಪಸ್ ಬರ್ತೇನೆ ಅಂತ ನನಗೋಸ್ಕರ ಅವಳು ಊರಲ್ಲಿ ಕಾಯ್ತಾ ಇರ್ತಾಳೋ. ಅಮ್ಮ, ಇನ್ಮೇಲೆ ಅರ್ಚನಾನ ನೋಡ್ದೆ ಇನ್ನೊಂದು ನಿಮಿಷನೂ ಇರಕ್ಕಾಗಲ್ಲ. ನಾನು ಹೋಗ್ತೀನಮ್ಮ. ಸಂತೋಷವಾಗಿ ಊರಿಗೆ ಹೋಗ್ಬಿಡ್ ಬಾಪ್ಪ. ನೀನ್ ಬರೋವರೆಗೂ ಹೋಟ್ಲ್ನ ನಾನ್ ಚೆನ್ನಾಗಿ ನೋಡ್ಕೋತೀನಿ. ಇಲ್ಲ ಅಮ್ಮ, ಇನ್ ಮುಂದೆ ಹೋಟ್ಲ್ನ ನೀವೇ ನೋಡ್ಕೋಬೇಕು. ಏನಪ್ಪಾ ಹೇಳ್ತಿದ್ಯಾ? ಹೌದು ಅಮ್ಮ, ನಮ್ಮ ಊರಲ್ಲಿ ಹೋಗಿ ನಾನು ಸೆಟ್ಲ್ ಆಗ್ತೀನಿ. ಇದೇ ತರ ಒಂದು AC ರೆಸ್ಟೋರೆಂಟ್ನ ಕಟ್ಟಿ ಆ ಸೀಟಲ್ಲಿ ನಾನು ಅರ್ಚನಾನ ಕೂರಿಸಿ ನೋಡ್ಬೇಕು ಅನ್ನೋ ಆಸೆ. ಅದೇ ನನ್ನ ಆಸೆ, ಗುರಿ, ಲಕ್ಷ್ಯ ಎಲ್ಲನೂ ಅಮ್ಮ. ಮಗ, ಹಂಗಿದ್ರೆ ರೆಸ್ಟೋರೆಂಟ್ ಮಾರ್ಬಿಟ್ಟು ನಾವು ನಿನ್ ಜೊತೆ ಬರ್ತೀವಿ. ಲೈ, ಏನೋ ಒಳ್ಳೆ ಹುಚ್ಚಿನ ತರ ಮಾತಾಡ್ತಾ ಇದ್ಯಾ? ಏನೋ ಮಾರೋದಕ್ಕೆ ಇಷ್ಟು ಕಷ್ಟಪಟ್ಟು ಕಟ್ಟಿರೋದು. ಕೆಲಸ ಇಲ್ದಿರೋನು ಅನ್ಸ್ಕೊಂಡ್ರೆ ಊರಲ್ಲಿ ನಾನು ಒಂದು ಹೆಸರು ಮಾಡಿ ಬದುಕ್ಬೇಕು ಕಣೋ. ಆವಾಗ್ಲೇ ನನ್ನ ಅರ್ಚನಂಗೆ ಹೆಮ್ಮೆ ಕಣೋ. ಅರ್ಥ ಮಾಡ್ಕೊಳೋ. ಇಲ್ಲಿ ನೋಡ್ರೋ, ನಾನು ಯಾವತ್ತಾದ್ರೂ ಒಂದಿನ ನನ್ನ ಹೆಂಡತಿ ಜೊತೆ ಇಲ್ಲಿಗೆ ಬಂದ್ರೆ ಒಂದೊತ್ತು ನಮ್ಗೆ ಊಟ ಹಾಕಿ ಅಷ್ಟು ಸಾಕು ಕಣ್ರೋ. ಏನ್ ಮಗ ಹೇಳ್ತಿದ್ಯಾ? ನಿಜ ಹೇಳ್ತಾ ಇದ್ದೀನಿ ಕಣೋ, ಬನ್ರೋ. ಮಾಮ, ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಪಂಚಾಯಿತಿ ಮಾಡಿಸಿ ನಾವ್ ಆ ಮನೆಯಿಂದ ಇವಳನ್ನ ಇಲ್ಲಿ ಕರ್ಕೊಂಡ್ ಬಂದು ವಯಸ್ಸಿಗೆ ಬಂದಿರೋ ಹುಡುಗಿನ ಮನೇಲಿ ಇಟ್ಕೊಂಡ್ರೆ ಸರಿ ಕಾಣಲ್ಲ ಅನ್ಸುತ್ತೆ. ನೀವೇನಾದ್ರೂ ನಿರ್ಧಾರ ತಗೊಂಡ್ರೆ ಚೆನ್ನಾಗಿರುತ್ತೆ ಮಾಮ. ನನಗೆ ಗೊತ್ತಿಲ್ವಾ? ಬುದ್ಧಿ ಹೇಳಕ್ ಬಂದ್ಬಿಟ್ರ? ಪಕ್ಕದವ್ರ ಗೌಡ್ರ ಮಗನ್ ಜೊತೆ ಮಾತಾಡ್ಬಿಟ್ಟೆ ಬಂದಿರೋದು. ಏನ್ ದೌಲತ್ತಲ್ಲಿ ಎದ್ದೋಗ್ತಿದ್ಯಾ? ಹೆಣ್ಮಗು ಇದೆಯಾ, ಹೊಡಿಬಾರ್ದು ಅಂತ ನೋಡ್ತಿದ್ದೇನೆ. ನಾಳೆ ಬರೋ ಹುಡುಗನ್ ನೋಡಿ ಕಟ್ಕೊಳಲ್ಲ, ಇಷ್ಟ ಇಲ್ಲ, ಹಂಗೆ ಹಿಂಗೆ ಅಂತ ನಾನು ಹೇಳ್ದೆ ತುಂಡು ಕತ್ತರಿಸಾಕ್ಬಿಡ್ತೀನಿ. ಹೋಗು. ಅಣ್ಣ, ಗೊತ್ತಿಲ್ಲದೆ ಮಾಡ್ಬಿಡ ಅಣ್ಣ. ಯಾರ ಹತ್ರ ಆಟಾಡ್ತಾ ಇದೀಯಾ? ಚುಚ್ಚಿದ್ರೆ ಹೊಂಟಾಯ್ತೀಯ? ಅಣ್ಣ, ಪಕ್ಕದವ್ರ ಗೌಡ್ರ ಮಗಳನ್ನ ನಿಂಗೆ ಹುಡ್ಕೊಳಂತೆ ಅಕ್ಕ ಮಾತಾಡ್ ಬರ್ಬೇಕಂತ. ತುಂಬಾ ದೂರ ಹೋಗ್ತಿದ್ರ ಕುಮಾರ್. ಇಷ್ಟೊಂದು ದುಡ್ಡನ್ನ ಡಿಡಿಲ್ ತಗೊಂಡೋದ್ರೆ ಸೇಫ್ ಆಗಿರುತ್ತೆ. ಆದ್ರೆ ಕ್ಯಾಶ್ ಅಲ್ಲಿ ತಗೊಂಡ್ ಹೋಗ್ತಿದ್ದೀರಾ, ಜಾಗ್ರತೆ. ತುಂಬಾ ಕಷ್ಟಪಟ್ಟು ಸಂಪಾದಿಸಿರೋದು. ನೋ ಪ್ರಾಬ್ಲಮ್. ಹುಟ್ಕೊಳ್ಳೋದಕ್ಕೆ ಒಂದು ನೂಲಾದ್ರೂ ಕೊಡ್ಸಕ್ಕಾಗತ್ತಾ ಅಂತ ಕೇಳಿದ್ರು ನಮ್ಮ ಊರಲ್ಲಿ. ಕಾಸ್ಟ್ಲಿ ಆಗಿರೋ 5 ರೇಷ್ಮೆ ಸೀರೆ ಸೆಲೆಕ್ಟ್ ಮಾಡು. ಶ್ರೀರಂಗಪಟ್ಟಣ ತಾಲೂಕಿನ ಸಿಂಗನಾಯಕನಹಳ್ಳಿ ಗ್ರಾಮಕ್ಕೆ ಸೇರಿದ ಮುನಿಸ್ವಾಮಿ ರತ್ನಾರ ಮಗಳಾದ ಶ್ರೀಕುಮಾರಿ ಅರ್ಚನಾ ಅವರಿಗೂ, ಕಲ್ಲತ್ತಳ್ಳಿ ಗ್ರಾಮಕ್ಕೆ ಸೇರಿದ ಕೆಂಪಣ್ಣ ಮತ್ತು ಸಾವಿತ್ರಮ್ಮನ ಮೊದಲನೇ ಮಗ ಶ್ರೀಕುಮಾರ ಚೆಲುವೇಗೌಡನಿಗೂ ನಾಳೆ ಬೆಳಿಗ್ಗೆ 7:30ರಿಂದ 8:30 ಒಳಗೆ ಕಲ್ಯಾಣ ನಡೆಸಬೇಕೆಂದು ಹಿರಿಯರು ನಿಶ್ಚಯಿಸಿರುತ್ತಾರೆ. ಬಾ ಜನನಿ. ಅಮ್ಮ, ಒಳಗ್ ಬಾ. ಅಮ್ಮ, 10 ಪೌನಲ್ಲಿ ಒಳ್ಳೆ ತಾಳಿ ಚೈನ್ ತೆಗಿಯಮ್ಮ. ಇದೆಷ್ಟು ಪವನಿದೆ ಅಮ್ಮ? ಈ ಮದುವೆಯಲ್ಲಿ ನಿಮ್ಮ ಮನೆಯವರೆಲ್ಲರಿಗೂ ಸಂಪೂರ್ಣ ಒಪ್ಪಿಗೆ ತಾನೆ? ನಮಗೂ ಒಪ್ಪಿಗೆ ಇದೆ. ನನಗೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ?
ಕುಮಾರ ನಾನು 5 ವರ್ಷ ಇದ್ದಾಗಿಂದನೂ ಜೊತೆಗಿದ್ದೀವಿ. ಅಯ್ಯೋ ಅದು ಗೊತ್ತಿದ್ರು ಬಂದಿದ್ಯಾ? ಸುಮ್ನೆ ಇರೇ. ಅವನಿಗೂ ನನ್ಗೂ 7 ವರ್ಷ ಇದ್ದಾಗ್ಲೇ ಮದ್ವೆ ಆಯ್ತು. ಅದು ಗೊತ್ತಾ? ಇದನ್ನು ಮೀರಿ ನನ್ನನ್ನ ಮದ್ವೆ ಆಗ್ಬೇಕು ಅನ್ಕೊಂಡ್ರೆ ನಾನ್ ನಿನ್ ಜೊತೆ ಮಲ್ಕೊಳ್ಳೋ ಒಂದೊಂದ್ ಸತಿನೂ ಅವನ್ ಜೊತೆನೆ ಮಲ್ಕೋತಿದ್ದೀನಿ ಅಂತ ಅನ್ಕೊಂತೀನಿ. ಒಪ್ಗೆನಾ? ಬಾಯ್ ಮುಚ್ಚೆ. ಏನೇ ಹೇಳ್ದೆ? ಏಯ್! ಅಯ್ಯೋ 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 ಏನ್ ಮಾಡ್ತಾನೆ? ಏನು ಇಷ್ಟು ವರ್ಷ ಅರ್ಚನನ ನೋಡ್ದೇ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಿಮ್ಮೆಲ್ಲರ ಪ್ರೀತಿ ಮತ್ತೆ ನಿಮ್ ಫ್ರೆಂಡ್ಶಿಪ್ ಅಷ್ಟೇ ಕಣ್ರು. ಜನನಿ, ನಮ್ಮ ಊರಿಂದ ಬರ್ಬೇಕಾದ್ರೆ ಎಷ್ಟು ನೋವಿಂದ ಬಂದೋ ಅದೇ ನೋವಿಂದ ಈಗ ನಿಮ್ಮೆಲ್ಲರನ್ನು ಬಿಟ್ಟು ಹೋಗ್ತಾ ಇದ್ದೀನಿ. ಲೋ, ಇದಕ್ಕೆಲ್ಲ ಯಾಕೋ ಫೀಲ್ ಮಾಡ್ಕೊಂತಿದ್ಯಾ? ಈ 490 ಕಿಲೋಮೀಟರ್ಸ್ ನಮ್ಮಿಬ್ರು ಫ್ರೆಂಡ್ಶಿಪ್ ನ ಕಿತ್ತಾಕ್ ಬಿಡುತ್ತಾ? ಸಂತೋಷವಾಗಿ ಹೋಗಿ ಅರ್ಚನಾನ ಮದ್ವೆ ಆಗೋದ್ ನೋಡು. ಯಾರಪ್ಪ ಈ ಬಸ್ಸಲ್ಲಿ ಹೋಗ್ತಾ ಇರೋದು? ಬಸ್ ಹೊರಡ್ತಾ ಇದೆ, ಬೇಗ ಹತ್ಕೊಳ್ಳಿ. ಬರ್ತೀನಣ್ಣ. ಹೋಗ್ಬಾ ಮಗ. ನಾನು ಹೋಗ್ಬರ್ತೀನ್ರೋ. ಸರಿ, ಹುಷಾರಾಗಿರಿ. ಹೋಗ್ಬರ್ತೀನಿ ಅಮ್ಮ. ಹೋಗ್ಬರ್ತೀನಿ. ಆರೋಗ್ಯ ಹುಷಾರು. ಹುಷಾರಪ್ಪ. ಹೋಗ್ಬರ್ತೀನ. ರಮ್ಯಾ, ಹೋಗ್ಬರ್ತೀನಿ. ನನಗೆ ಗೊತ್ತಿಲ್ಲದೆ ನಿಮ್ಮನ್ನ ತುಂಬಾ ಇರಿಟೇಟ್ ಮಾಡಿದ್ದೀನಿ. ನನ್ನ ಕ್ಷಮಿಸ್ಬಿಡು. ಸಾರಿ. ಬರ್ತೀನಿ. ಹೋಗ್ಬರ್ತೀನಿ. ಬಾಯ್. ನೋಡು ಮಗ, ಮದ್ವೆಗೆ ಎಲ್ಲರೂ ಮರೀದೆ ಬರ್ಬೇಕು, ಸರಿನಾ? ಸರಿ ಮಗ. ಬರ್ತೀನಿ. ಹೋಗ್ಬರ್ತೀನಿ. ಬಾಯ್. ಅಣ್ಣ, ಶ್ರೀರಂಗಪಟ್ಟಣ ಹೋಗ್ಬೇಕಣ್ಣ. ಹೋಣ ಸರ್, ಕೂತ್ಕೊಳ್ಳಿ. ಏನು ಊರಲ್ಲಿ ಒಬ್ರು ಕಾಣಿಸ್ತಾ ಇಲ್ವಲ್ಲ? ಎಲ್ರು ಎಲ್ಲೋಗ್ಬಿಟ್ರು? ಅಮ್ಮ, ಏನು ಅಮ್ಮನೂ ಕಾಣಿಸ್ತಾ ಇಲ್ಲ? ಅಮ್ಮ, ಅಯ್ಯೋ ಕುಮಾರ, ಬಂದ್ಯಪ್ಪ. ಎಲ್ಲೋ ಇದ್ದೆ, ಹೇಗಿದ್ಯಪ್ಪ? ನೋಡು, ನೀನ್ ಅರ್ಚನನ್ ಹೋಗಿ ನೋಡಪ್ಪ.